ಎಲ್ರಿಗೂ ನಮಸ್ಕಾರ. ಅಸಿಡಿಟಿ ಕಡಿಮೆ ಮಾಡುವ ಸಲುವಾಗಿ ಸೋಂಫ್ 50 ಗ್ರಾಂ ಮತ್ತು ಅಜ್ವೈನ್ 50 ಗ್ರಾಂ ಅನ್ನು ತಂದು ಎರಡನ್ನು ಕೂಡ ಗ್ಯಾಸಿನ ಮೇಲೆ ಸ್ಲೋ ಫ್ಲೇಮ್ ಮೇಲೆ ಚೆನ್ನಾಗಿ ಹುರ್ಕೊಳ್ಳಿ. ಸೋಂಫ್ 50 ಗ್ರಾಂ ಮತ್ತು ಅಜ್ವೈನ್ 50 ಗ್ರಾಂ ನೀವು ಗ್ಯಾಸಿನ ಮೇಲೆ ಸ್ಲೋ ಫ್ಲೇಮ್ ಮೇಲೆ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡ ನಂತರ ಆರಿದ ನಂತರ ಅದನ್ನ ಎರಡನ್ನು ಕೂಡ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳಿ. ಒಂದ್ ಕಂಟೈನರ್ ಹಾಕಿಡಿ. ಅದರಲ್ಲಿ ನೀವು ಅರ್ಧ ಚಮಚ ಬ್ಲಾಕ್ ಸಾಲ್ಟ್ ಅನ್ನ ಹಾಕಿ. ಸೋಂಫ್ ನೀವು 50 ಗ್ರಾಂ ಮತ್ತು ಅಜ್ವೈನ್ 50 ಗ್ರಾಂ ಅನ್ನ ಸ್ಲೋ ಫ್ಲೇಮ್ ಚೆನ್ನಾಗಿ ಹುರ್ಕೊಂಡ ನಂತರ ಆರಿದ ನಂತರ ನೀವು ಪೌಡರ್ ಮಾಡಿ ಇಟ್ಕೊಳ್ಳಿ. ಆ ಪೌಡರ್ ನಲ್ಲಿ ನೀವು ಅರ್ಧ ಚಮಚ ಬ್ಲಾಕ್ ಸಾಲ್ಟ್ ಅನ್ನ ಹಾಕಿ. ಚೆನ್ನಾಗಿ ಮಿಶ್ರಣ ಮಾಡಿ. ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಒಂದು ಸ್ಟೆರಲ್ ಕಂಟೈನರ್ ಹಾಕಿಡಿ. ಒಂದು ಸ್ಟೆರಲ್ ಬಾಟಲ್ ಹಾಕಿಡಿ. ಹಾಕಿಟ್ಟಿದ ನಂತರ ನೀವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಚಮಚ ಈ ಪೌಡರ್ ಸೋಂಫ್ ಅಜ್ವೈನ್ ಮತ್ತು ಬ್ಲಾಕ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿರಲ್ಲ ಆ ಪೌಡರ್ ನ ಡೈಲಿ ಒಂದು ಚಮಚನ ಸೇವಿಸಿ ನಂತರ 1 ಗ್ಲಾಸ್ ಲುಕ್ವಾರ್ಮ್ ವಾಟರ್ ನ ಸೇವಿಸೋದ್ರಿಂದ 1 ಚಮಚ ಪೌಡರ್ ನ ಸೇವಿಸಿ ನಂತರ 1 ಗ್ಲಾಸ್ ಲುಕ್ವಾರ್ಮ್ ವಾಟರ್ ನ ಸೇವಿಸಿದ ನಂತರ 1 ತಾಸು ಏನು ಸೇವಿಸಬೇಡ್ರಿ. ಇದೇ ರೀತಿ ನೀವು ಕೆಲವು ದಿನ ಸೇವಿಸ್ತಾ ಬಂದಲ್ಲಿ ನೀವು 1 ಚಮಚ ಪೌಡರ್ ಇದಕ್ಕೆ ಹೇಳಿದಂತ ಪೌಡರ್ ಮತ್ತು 1 ಗ್ಲಾಸ್ ಲುಕ್ವಾರ್ಮ್ ವಾಟರ್ ನ ಸೇವಿಸಿ ನಂತರ 1 ತಾಸು ಏನು ಸೇವಿಸಬೇಡ್ರಿ. ಇದೇ ರೀತಿ ನೀವು 5 ರಿಂದ 6 ದಿವಸ ನೀವು ಸೇವಿಸ್ತಾ ಬಂದಲ್ಲಿ ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ತಾ ಬಂದಲ್ಲಿ 100% ಯಾವುದೇ ರೀತಿಯಿಂದ ಅಸಿಡಿಟಿ ಇರಬಹುದು 100% ಕಡಿಮೆ ಆಗತ್ತೆ. ಹೈಪರ್ ಅಸಿಡಿಟಿ ಆಗಿರ್ಬೋದು ಅಥವಾ ಅಸಿಡಿಟಿ ಆಗಿರ್ಬೋದು ಮತ್ತು ಹುಳಿತೆಗೂ ಆಗಿರ್ಬೋದು ಮತ್ತು ಊಟ ಮಾಡಿದ ತಕ್ಷಣ ಹೊಟ್ಟೆ ಟಮ್ಮಿ ಅನಿಸ್ತಾ ಇರಬಹುದು ಮತ್ತು ಹ್ಯಾವಿನೆಸ್ ಆಫ್ ಟಮ್ಮಿ ಅನಿಸಬಹುದು ಅಥವಾ ನಮಗೆ ಪೇನ್ ಆಗ್ತಿರಬಹುದು. ನಮಗೆ ಅಸಿಡಿಟಿಲಿಂದ ಬಹಳಷ್ಟು ಸರಿ ಎಲ್ಲಾ ಕಡೆ ಪೇನ್ ಆಗ್ತಾ ಇರುತ್ತೆ. ನಮಗೆ ಚೆಸ್ಟ್ ಪೇನ್ ಆಗ್ತಾ ಇರುತ್ತೆ ಮತ್ತು ಲೆಗ್ ಪೇನ್ ಆಗ್ತಾ ಇರುತ್ತೆ ಮತ್ತು ಹೆಡ್ಏಕ್ ಆಗ್ತಾ ಇರುತ್ತೆ. ಎಲ್ಲಾ ಕಡೆ ಪೇನ್ ಆಗ್ತಾ ಇರುತ್ತೆ. ಇವೆಲ್ಲಾ ಪೇನ್ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ. ನಿಮ್ಗೆ ಅಸಿಡಿಟಿ ಸಂಪೂರ್ಣ ಕ್ಲಿಯರ್ ಆಗುತ್ತೆ. ಡೈಜೆಷನ್ ಚೆನ್ನಾಗಾಗತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನಿಮಗೆ ಯಾವುದೇ ರೀತಿಯಿಂದ ಅಸಿಡಿಟಿ ಇದ್ರೂ ಕೂಡ 100% ಕಡಿಮೆ ಆಗುತ್ತೆ. ಇದು ನಿತ್ಯ ಜೀವನದಲ್ಲಿ ನೀವು ಕಂಟಿನ್ಯೂ ಮಾಡ್ತಾ ಬಂದ್ರು ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಸೋಂಫು ಮತ್ತು ಅಜ್ವೈನ್ ನ ಪೌಡರ್ ಮತ್ತು ಬ್ಲಾಕ್ ಸಾಲ್ಟ್ ನ ಮಿಕ್ಸ್ ಮಾಡಿ ನೀವು ಡೈಲಿ ಸೇವಿಸ್ತಾ ಬಂದಲ್ಲಿ ನಿಮಗೆ ಯಾವುದೇ ರೀತಿಯಂತ ಸೋಡಿಯಂ ಪೊಟ್ಯಾಷಿಯಂ ಕೂಡ ಕಡಿಮೆ ಆಗೋದಿಲ್ಲ ಮತ್ತು ನಿಮಗೆ ಹೈಪರ್ ಅಸಿಡಿಟಿ ಯಾವುದೇ ಇದ್ರೂ ಕೂಡ 100% ಕಡಿಮೆ ಆಗುತ್ತೆ. ನೀವು ಸೋಂಫು ಮತ್ತು ಅಜ್ವೈನ್ ಮತ್ತು ಬ್ಲಾಕ್ ಸಾಲ್ಟ್ ನ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಯಾರಿಗಾದ್ರೂ ಅಸಿಡಿಟಿಲಿಂದ ಬಳಲುತ್ತಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾವುದೇ ರೀತಿಯಂತ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮಗೆ ದಯಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.